ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಜಿಲ್ಲಾಡಳಿತ ಮಂಡ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಮಂಡ್ಯ ಇವರುಗಳ ಸಹಯೋಗದಲ್ಲಿ 2024-25ನೇ ಸಾಲಿನ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ದೀಪ ಬೆಳಗಿಸಿ ಮಡಿವಾಳ ಮಾಚಿದೇವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಡಿವಾಳ ವೃತ್ತಿಯಲ್ಲಿ ಕಾಯಕ ನಿಷ್ಠೆ ಕಂಡವರು ಮಡಿವಾಳ ಮಾಚಿದೇವ ಅಂದ್ರೆ ತಪ್ಪಾಗೋದಿಲ್ಲ. ತಮ್ಮ ಕೆಲಸವನ್ನ ಅವರು ವೃತ್ತಿ ಅಂತ ಪರಿಗಣಿಸದೆ ದೇವರ ಕೆಲಸ ಅಂತ ಜನರ ಸೇವೆ ಮಾಡ್ತಾ ಇದ್ರು. ಅವರ ಆಲೋಚನೆಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದರು. ಸಮಾಜದಲ್ಲಿ ಅಂಟಿಕೊಂಡಿರುವ ಮೋಸ, ದರೋಡೆ, ವಂಚನೆಗಳಂತಹ ಅನಾಚಾರಗಳನ್ನು ಹೋಗಲಾಡಿಸಲು ದೃಢ ಸಂಕಲ್ಪ ತೊಟ್ಟು ನಿಂತ ದಾರ್ಶನಿಕ ವ್ಯಕ್ತಿ, ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಮಾಚಿದೇವ ಅವರ ಕೊಡುಗೆ ನಿಜಕ್ಕೂ ಅಪಾರವಾದದ್ದು ಎಂದರು. ಎಲ್ಲರೂ ಕೂಡ ತಮ್ಮದೇ ಆದಂತ ಕೊಡುಗೆಯನ್ನ ಸಮಾಜಕ್ಕೆ, ಈ ನಾಡಿಗೆ ನೀಡಿದ್ದಾರೆ. ಅವ್ರು ನೀಡಿರ್ತಕ್ಕಂಥ ಕೊಡುಗೆಗಳನ್ನ ನಾವು ದೃಷ್ಟಿಯಲ್ಲಿಟ್ಕೊಂಡು ಸರ್ಕಾರ ಈ ಜನಾಂಗದಲ್ಲಿ ಈ ಒಂದು ಒಬ್ಬ ದಾರ್ಶನಿಕ, ಒಬ್ಬ ದೊಡ್ಡ ಒಂದು ತಮ್ಮದೇ ಆದ ಕೊಡುಗೆ ನೀಡಿದಂಥ ಒಬ್ಬ ಇವರು ಅವ್ರನ್ನ ನಾವು ಗುರುತಿಸಬೇಕು. ಆ ಮೂಲಕ ಆ ಜಯಂತಿಯನ್ನ ಆ ಸಮುದಾಯ ಒಂದಾಗಿ ಆಚರಣೆ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಆ ಸಮುದಾಯ, ನಮ್ಮ ಎಲ್ಲ ಸಮುದಾಯದಲ್ಲೂ ಕೂಡ ಈ ಒಂದು ಕೊಡುಗೆ ನೀಡಿದ್ದಾರೆ. ಅದನ್ನ ಸಾರ್ವಜನಿಕವಾಗಿ ಅವರು ಕೂಡ ಒಂದಾಗಿ ಅದನ್ನ ಆಚರಣೆ ಮಾಡೋದ್ರ ಮೂಲಕ ಕೂಡ ನಾವು ಯಾರು ಕೂಡ ಮೇಲೂ ಕೀಳಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋ ರೀತಿ ನಿಟ್ಟಿನಲ್ಲಿ ಏನು ನಾವು ಅನುಸರಣೆ ಮಾಡಬೇಕು. ನಮ್ಮ ಕಸಬು ನಮ್ಮ ಜಾತಿ ಅಲ್ಲ, ಕಸಬು ಅಂತಕ್ಕಂಥದ್ದು ಅದು ಒಂದು ಉದ್ಯೋಗ. ಆ ಉದ್ಯೋಗದಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ತುಂಬಾ ಪರಿಣಾಮಕಾರಿಯಾಗಿ ಒಂದು ಕೆಲಸವನ್ನ ಒಬ್ಬ ವ್ಯಕ್ತಿ ನಿರಂತರವಾಗಿ ಮಾಡ್ತಾ ಹೋದ್ರೆ ಅದರಿಂದ ಅವನಿಗೆ ಆ ಕೆಲಸದ ಸಾಮರ್ಥ್ಯ ಬೆಳೀತದೆ. ಸಾಹಿತಿಗಳಾದ ಕೊತ್ತತಿ ರಾಜು ಅವರು ಮಡಿವಾಳ ಮಾಚಿದೇವ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. 300ಕ್ಕೂ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ಮಾಚಿದೇವರು ಬಿಜಾಪುರ ಜಿಲ್ಲೆಯ ಹಿಪ್ಪರಗಿಯಲ್ಲಿ ಕ್ರಿಸ್ತಶಕ 1160ರಲ್ಲಿ ಜನಿಸ್ತಾರೆ. ಇವರ ತಂದೆ ಪರ್ವತಪ್ಪ, ತಾಯಿ ಸುಜ್ಞಾನಿ. ಇವರ ಗುರು ಕಲಿದೇವರು. ವೇದ, ಪುರಾಣ, ಶಾಸ್ತ್ರಗಳಲ್ಲಿ ಅತ್ಯಂತ ಪಾರಂಗತರಾಗಿದ್ದವರು ನಮ್ಮ ಮಡಿವಾಳ ಮಾಚಿದೇವರು. ತನ್ನ ಗುರುಗಳಾದ ಕಲಿದೇವರ ಆದೇಶದ ಮೇರೆಗೆ ಪೂರ್ವಿಕರ ಕುಲಕಸುಬನ್ನ ಮಡಿವಾಳ ವೃತ್ತಿಯನ್ನ ಕೈಗೊಂಡು ಕಾಯಕ ನಿಷ್ಠೆಯನ್ನ ಹಾಗೂ ಭಕ್ತಿ ನಿಷ್ಠೆಯನ್ನ ಮೆರೀತಾರೆ. ಕಲಿದೇವರು ಮಡಿವಾಳ ಮಾಚಯ್ಯನಲ್ಲಿದ್ದಂತ ಸ್ವಾರ್ಥರಹಿತವಾದಂತಹ ಸಾಮಾಜಿಕ ಕಳಕಳಿಯನ್ನ ಗಮನಿಸ್ತಾರೆ. ಆ ಗಮನಿಸಿದಂತ ಕಲಿದೇವರು ಯಾವ ಆಲೋಚನೆಯನ್ನ ಮಾಡ್ತಾರೆ ಅಂದ್ರೆ, ಮಡಿವಾಳ ಮಾಚಿದೇವರಿಗೆ ಇವರ ಆಲೋಚನೆಗಳು ಸಾಕಾರಗೊಳ್ಬೇಕಾದ್ರೆ, ಇವರ ಜ್ಞಾನ ಸಾಫಲ್ಯವನ್ನ ಹೊಂದಬೇಕಾದ್ರೆ ಇವರು ಕಲ್ಯಾಣಕ್ಕೆ ಹೋಗ್ಬೇಕು. ಕಲ್ಯಾಣದಲ್ಲಿ ಬಸವಣ್ಣನವರ ಒಡನಾಟದಿಂದ ಇವರ ಜ್ಞಾನ ಸಾಫಲ್ಯ ಆಗುತ್ತೆ ಅಂತ ಮನಗಂಡು ಮಾಚಿದೇವರಿಗೆ ಹೇಳ್ತಾರೆ, ಮಾಚಯ್ಯ ನೀನು ಕಲ್ಯಾಣಕ್ಕೆ ತೆರಳು ಅನ್ನುವಂತ ಉಪದೇಶವನ್ನ ಮಾಡ್ತಾರೆ. ಆಗ ಮಾಚಿದೇವರು ತನ್ನ ಗುರುವಿನ ಉಪದೇಶದಂತೆ ಕಲ್ಯಾಣಕ್ಕೆ ತೆರಳುತ್ತಾರೆ. ಸಮುದಾಯದಲ್ಲಿ ಸಾಧನೆಗೈದಿರುವ ಹಾಗೂ ಸಮಾಜ ಸೇವೆ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಡಿವಾಳ ಸಂಘದ ಅಧ್ಯಕ್ಷ ಎಂಎನ್ ರವಿ,
ನಗರಸಭಾ ಅಧ್ಯಕ್ಷ ನಾಗೇಶ್, ಮಾಜಿ ನಗರಸಭೆ ಸದಸ್ಯೆ ಪದ್ಮಾ ನವೀನ್, ವೃತ್ತಿ ಆರೋಗ್ಯ ನಿರೀಕ್ಷಕರಾದ ಗೋವಿಂದ ಮತ್ತು ಮಡಿವಾಳ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾರಾಯಣ ಆಸ್ಪತ್ರೆ, ದೇವನೂರು, ಮೈಸೂರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಒಕ್ಕೂಟದ ಸಹಯೋಗದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ನಾರಾಯಣ ಆರೋಗ್ಯ ಘೋಷವಾಕ್ಯದೊಂದಿಗೆ ವಾಕಥಾನ್ ಅಭಿಯಾನ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಮುಂಜಾನೆ ಯಶಸ್ವಿಯಾಗಿ ನಡೆಯಿತು. ವಾಕಥಾನ್ಗೆ ಡಿಎಚ್ಒ ಡಾಕ್ಟರ್ ಮೋಹನ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಹವ್ಯಾಸ ಮತ್ತು ಅಭ್ಯಾಸಗಳು ಶಕ್ತಿಯಾಗಿ ನಿಲ್ಲುತ್ತವೆ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಗಳಿಂದ ಸಾಕಷ್ಟು ರೋಗಗಳು ಬರುತ್ತಿವೆ. ನಮ್ಮ ಆರೋಗ್ಯ ಆಹಾರ ಮತ್ತು ಹವ್ಯಾಸಗಳ ಮೇಲೆ ನಿಂತಿರುತ್ತೆ ಅಂತ ಹೇಳಿದರು. ನಾವು ಕೂಡ ನಮ್ಮ ಇಲಾಖೆಯಿಂದ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅದನ್ನು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇದ್ದಾರೆ. ನಮ್ಮಲ್ಲಿ ಸಬ್ ಸೆಂಟರ್ಗಳು, ಉಪಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಒಬ್ಬರನ್ನು ಬಿಟ್ಟಿದ್ದೀವಿ. ಅವರು ಕೆಲಸನೇ ಕೂಡ ಈ ರೀತಿ ನಮ್ಮ ಏನು ಕ್ಯಾನ್ಸರ್ ಡಿಟೆಕ್ಷನ್ ಮಾಡುವಂಥ ಇದು ಅರ್ಲಿ ಡಿಟೆಕ್ಷನ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ಎಲ್ರಿಗೂ ಒಳ್ಳೆಯದಾಗಲಿ. ಇದು ಅವೇರ್ನೆಸ್ ಕ್ಯಾಂಪೇನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ. ಆದಷ್ಟು ಬೇಗ ಏನಾದರೂ ತೊಂದರೆಗಳಾದಾಗ ಆಸ್ಪತ್ರೆಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅರ್ಲಿಯಾಗಿ ಇದು ಮಾಡಬೇಕು ಅಂತ ಹೇಳ್ತಾರೆ. ನಾರಾಯಣ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಎಂಎನ್ ರವಿ ಮಾತನಾಡಿ, 1 ಅಥವಾ 2ನೇ ಹಂತದಲ್ಲಿರುವ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ವಿಧಾನಗಳಿಂದ ಗುಣಪಡಿಸಬಹುದು, ಸಹಜ ಜೀವನ ನಡೆಸುವಷ್ಟರ ಮಟ್ಟಿಗೆ ತಯಾರು ಮಾಡಬಹುದು ಅಂತ ಸಲಹೆ ನೀಡಿದರು. ಸ್ತನ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಕೊಲೊರೆಕ್ಟಲ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ನಾನ್ ಮೆಲನೋಮಾ ಮತ್ತು ಮೆಲನೋಮಾ, ಲಿವರ್ ಕ್ಯಾನ್ಸರ್ ಹೀಗೆ ಹಲವು ವಿವಿಧ ಭಾಗಗಳಿಗೆ ಸೋಂಕು ತಗುಲುತ್ತೆ ಅಂತ ಮಾಹಿತಿ ನೀಡಿದರು. ಈ ಕ್ಯಾನ್ಸರ್ ಶುರುವಾದಾಗ ಅದು ಬರೀ ದೈಹಿಕವಾದ ತೊಂದರೆ ಮಾತ್ರ ಅಲ್ಲ, ಅದು ಮಾನಸಿಕ ಒತ್ತಡ ಕೂಡ. ಯಾಕಂತಂದರೆ ನಾವು ಮೊದಲು ಏನೋ ಒಂದು ತೊಂದರೆಗಳಾಗ್ತದೆ, ಒಂದು ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಅದು ಕಡಿಮೆ ಆಗದಾಗ ಎಲ್ಲರೂ ಹೋಗಿ ತೋರಿಸ್ಕೊಳ್ತೇವೆ. ಬೇರೆ ಬೇರೆ ಆದಂಥ ಒಂದು ರಕ್ತ ಪರೀಕ್ಷೆಗಳಾಗ್ಬೋದು, ಎಕ್ಸ್ರೇಗಳಾಗ್ಬೋದು, CT ಸ್ಕ್ಯಾನ್ಗಳಾಗ್ಬೋದು, ಅಥವಾ ಬಯಾಪ್ಸಿ ಆಗ್ಬೋದು. ಇದೆಲ್ಲ ಆದ ನಂತರ ಈ ಥರದ ಒಂದು ಕಾಯಿಲೆ ಇದೆ, ಕ್ಯಾನ್ಸರ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅದು ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಬ್ರೈನ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಥವಾ ಮೂಳೆ ಕ್ಯಾನ್ಸರ್ ಇರ್ಬೋದು, ಯಾವುದೇ ರೀತಿಯಾದ ಕ್ಯಾನ್ಸರ್ ಕೂಡ ಇರಬಹುದು. ಇದನ್ನು ಗೊತ್ತಾದಾಗ ಆ ಒಂದು ಮನುಷ್ಯನಿಗೆ ದೊಡ್ಡ ಆಘಾತ. ನಾನು ಆಗಲೇ ಹೇಳಿದಂಗೆ ಬರೀ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಕುಗ್ಗೋಗ್ತಾನೆ. ಆ ಪೇಷಂಟು ತನ್ನ ಗಂಡ ಅಥವಾ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರಿಗೂ ಒಂದು ಆಘಾತಕಾರವಾದಂಥ ವಿಷಯಗಳಿಗೆ ಅದು. ನಂತರದ ದಿನಗಳಲ್ಲಿ ಅದನ್ನು ಯಾವ ರೀತಿ ಎದುರಿಸಬೇಕು, ಅದನ್ನು ಗೊತ್ತಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನು, ಅದಕ್ಕೆ ಶಸ್ತ್ರಚಿಕಿತ್ಸೆ ಇರ್ಬೋದು, ಕೀಮೊಥೆರಪಿ, ಬರೀ ಮೆಡಿಸಿನ್ಸ್ ಇರ್ಬೋದು, ಅಥವಾ ರೇಡಿಯೇಷನ್ ಥೆರಪಿ ಇರ್ಬೋದು, ಅಥವಾ ಈ ಕಾಂಬಿನೇಷನ್ ಯಾವ್ದಾದ್ರು ಇರ್ಬೋದು. ಸರ್ಜರಿ ಆದ್ಮೇಲೆ ಕೀಮೊಥೆರಪಿ ಇರ್ಬೋದು, ಅಥವಾ ಕೀಮೊಥೆರಪಿ ರೇಡಿಯೋಥೆರಪಿ, ಈ ಥರ ಒಂದು ಕಾಂಬಿನೇಷನ್ಗಳು ಬೇಕಾಗ್ತದೆ ಕೆಲವೊಂದು ಕ್ಯಾನ್ಸರ್ಗಳಿಗೆ. ಇದನ್ನ ಗೊತ್ತಾದಾಗ ಅವರಿಗೆ ಒಂದು ಆ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಒಂದು ಹೆಸಿಟೇಷನ್ನು, ಆಮೇಲೆ ಒಂದು ಸ್ಟಿಗ್ಮಾ, ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ, ಈ ಥರದ್ದು ಆಗೋಯ್ತು ಅಂತ ಒಂದು ಹೆದರಿಕೆ. ಆಮೇಲೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳು, ಕೆಲವರಿಗೆ ಅನುಕೂಲ ಇರುತ್ತೆ, ಕೆಲವರಿಗೆ ಅನುಕೂಲ ಇರೋದಿಲ್ಲ. ಈಗ ನಮ್ಮ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡ ಇದೊಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಪ್ರೋಗ್ರಾಮ್ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ಯಾನ್ಸರ್ನ ಅದನ್ನ ಕಂಡುಹಿಡಿಯೋದು ಮತ್ತು ಗುಣಪಡಿಸೋದು ಎರಡೂ ಸಾಧ್ಯ ಇದೆ. ಆಮೇಲೆ ಹೆಚ್ಚಾಗಿ ಬೇಕಾದಷ್ಟು ಸ್ಕೀಮ್ಗಳಲ್ಲಿ ಕೆಲವರಿಗೆ ಎಲ್ಲ ಫ್ರೀಯಾಗಿ ಆಗ್ತದೆ, ಅಥವಾ ತುಂಬ ಒಂದು ಸಬ್ಸಿಡೈಸ್ ರೇಟಲ್ಲಿ ಆಗುತ್ತೆ. ಸೊ ಈ ಥರ ಕೆಲವರಿಗೆ ಅದನ್ನ ಎದುರಿಸ್ಬೋದು, ಇನ್ನು ಕೆಲವರಿಗೆ ಅನುಕೂಲ ಇರುತ್ತೆ, ಅವರೇ ಮಾಡಿಕೊಡ್ತಾರೆ. ಡಾಕ್ಟರ್ ಲೇಪಾಕ್ಷಿ ಮಾತನಾಡಿ, ಪ್ರಪಂಚದಲ್ಲಿ ಸುಮಾರು 20 ಮಿಲಿಯನ್ ಅಂದರೆ 2 ಕೋಟಿ ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. 10 ಮಿಲಿಯನ್ ಅಂದರೆ 1 ಕೋಟಿ ಜನ ಸಾವನ್ನಪ್ಪುತ್ತಿದ್ದಾರೆ. ಭಾರತ ದೇಶದಲ್ಲಿ 16 ಲಕ್ಷ ಮಂದಿಗೆ ಕಾಣಿಸಿಕೊಳ್ಳುತ್ತಿದೆ. ಪ್ರತಿ ವರ್ಷ ಹೆಚ್ಚಾಗುತ್ತಿದೆ. ಸರಿಸುಮಾರು 9 ಮಂದಿಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸುತ್ತವೆ. ಭಾರತ ದೇಶದಲ್ಲಿ 144 ಕೋಟಿ ಜನಸಂಖ್ಯೆಯಲ್ಲಿ 16 ಲಕ್ಷ ಜನ ಕ್ಯಾನ್ಸರ್ನಂತಹ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. 90% ಮಂದಿ 3 ಮತ್ತು 4ನೇ ಹಂತದಲ್ಲಿರುವ ಕ್ಯಾನ್ಸರ್ ರೋಗಿಗಳು ವೈದ್ಯರಲ್ಲಿ ಬರ್ತಿದ್ದಾರೆ. ಇಂತಹ ಕ್ಲಿಷ್ಟ ಸನ್ನಿವೇಶದಲ್ಲಿ ಔಷಧೋಪಚಾರ ಮಾಡಿದರೂ ಬದುಕುಳಿಯೋದು ಕಡಿಮೆ ಅಂತ ಎಚ್ಚರಿಸಿದ್ರು. ತುಂಬಾ ನಮಗಿದು ಜೀವನ ಅಂತ ಅಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ಲಿ ನೀವು ಏನು ಮಾಡಬೇಕು ಅಂದರೆ ಇದು
ಟಿ ವಿಲಿ ಬರ್ತಿರುತ್ತೆ, ಪೇಪರಲ್ಲಿ ಬರ್ತಿರುತ್ತೆ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ಸಿಂಪ್ಟಮ್ಸ್ ಏನು, ಅದರ ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಗುಣಲಕ್ಷಣ ಕಾಣಿಸ್ಕೊಂಡಿದ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಮಗೂ ಡಾಕ್ಟರ್ಸಿಗೆ ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಅಂತ ಏನು ಬರುತ್ತೋ ಕ್ಯಾನ್ಸರ್ಸಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ಅದು ನೀವು ಭಯ ಪಡ್ಕೊಂಡು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ಥರ್ಡ್ ಆ್ಯಂಡ್ ಫೈನಲ್ ಸ್ಟೇಜ್ ಅಂತ ಅವಾಗ ಅದೇ ತನಕ ಕಾಯ್ಕೊಂಡು ಬಂದರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಟ್ರೀಟ್ ಆ್ಯಂಡ್ ನಮಗೂ ಡಿಫಿಕಲ್ಟ್ ಆಗುತ್ತೆ ಅದಕ್ಕೆ. ಸೊ ಎಲ್ಲರ ಹತ್ರ ವಿನಂತಿಸ್ಕೊಳ್ಳೋದು ಏನಂತಂದರೆ ಕ್ಯಾನ್ಸರ್ದ ಗುಣಲಕ್ಷಣಗಳನ್ನ ಬೇಗ ತಿಳ್ಕೊಂಡು ಇಮಿಡಿಯೇಟಾಗಿ ಅದನ್ನು ಡಯಾಗ್ನೋಸಿಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ. ಆರೋಗ್ಯ ಜಾಗೃತಿ ನಡಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭಗೊಂಡು ನಗರದ ಸಂಜಯ್ ಸರ್ಕಲ್ಗೆ ತೆರಳಿ ಮತ್ತೆ ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಬಂದು ಅಂತ್ಯಗೊಂಡಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಶ್ಚಲ್ ರಾಜ್, ಡಾಕ್ಟರ್ ವಿದ್ಯಾ, ಡಾಕ್ಟರ್ ಪ್ರಸನ್ನ, ಲಯನ್ ಸಂಸ್ಥೆಯ ಡಾಕ್ಟರ್ ರಮೇಶ್, ಪ್ರತಿಮಾ ರಮೇಶ್, ನಿತ್ಯಾನಂದ, ನಾರಾಯಣ ಸ್ವಾಮಿ, ಹನುಮಂತಯ್ಯ, ಎಲ್ ಕೃಷ್ಣ, ಸುಜಾತಾ ಕೃಷ್ಣ, ಶೇಖರ್, ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕ ಸಂಘಟನೆಯ ಅನ್ನದಾನಿ ಒಂದು ಪಕ್ಷದ ಏಜೆಂಟರಾಗಿ ಒಳ ಮೀಸಲಾತಿ ಸಂಬಂಧ ಹೇಳಿಕೆ ನೀಡಬಾರದು ಅಂತ ಕಾಂಗ್ರೆಸ್ ಎಸ್ಸಿ ವಿಭಾಗದ ರಾಜ್ಯ ಸಂಚಾಲಕ ಎನ್ಆರ್ ಚಂದ್ರಶೇಖರ್ ತಾಕೀತು ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಬಾ ಸಾಹೇಬರ ಹೆಸರಲ್ಲಿ ಸಂಘಟನೆ ಮಾಡಿಕೊಂಡು ಒಂದು ಪಕ್ಷದ ಪರವಾಗಿ ಮಾತನಾಡುವ ಅನ್ನದಾನಿಗೆ ಅಂಬೇಡ್ಕರ್ ಅವರ ಹೆಸರು, ಸಂವಿಧಾನ ರಕ್ಷಣೆಗೆ ಹೋರಾಡುವ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಪಕ್ಷವು ಒಳ ಮೀಸಲಾತಿಗಾಗಿ ಎಡ ಸಮುದಾಯದ ನಾಯಕರೊಂದಿಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿಗಳ ಗುರುತಿಸುವಿಕೆ ಮಾಡುವಂತೆ ಮನವಿ ಮಾಡಿದ್ದು, ಅದರಂತೆ ಮುಖ್ಯಮಂತ್ರಿಗಳು ಗುರುತಿಸುವ ಕೆಲಸ ಮಾಡುವುದಾಗಿ ಎಡಗೈ ಮತ್ತು ಬಲಗೈ ನಾಯಕರುಗಳಿಗೆ ಭರವಸೆ ನೀಡಿದ್ದಾರೆ ಎಂದರು. ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಿದ್ದು ಬಿಜೆಪಿಯವರು ಒಳ ಮೀಸಲಾತಿ ಜೀವಂತವಾಗಿದ್ದರೆ ರಾಜಕೀಯ ವೋಟ್ ಬ್ಯಾಂಕ್ ಸೃಷ್ಟಿಸಿಕೊಳ್ಳುವ ಉದ್ದೇಶದಿಂದ ಅನ್ನದಾನಿ ಅವರಿಂದ ಈ ರೀತಿ ಹೇಳಿಕೆ ಕೊಡಿಸುತ್ತಿದ್ದಾರೆ ಅಂತ ಖಂಡಿಸಿದರು. ಭೀಮ್ ಆರ್ಮಿ ಸೌತ್ ಇಂಡಿಯಾ ಸಂಘಟನೆಯ ಅಂದಾನಿಯವರು ಬಾಬಾ ಸಾಹೇಬರ ಹೆಸರಿನಲ್ಲಿ ಸಂಘಟನೆ ಮಾಡಿಕೊಂಡು ಅಂಬೇಡ್ಕರ್ ಅವರ ಜಪ ಮಾಡೋದ್ರ ಬದಲು, ಸಂವಿಧಾನದ ಜಪ ಮಾಡೋದ್ರ ಬದಲು ಒಳ ಮೀಸಲಾತಿಯನ್ನು ನೀಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಪರಿಷ್ಠ ಜಾತಿಯ ಎಡಬಲ ಸಮುದಾಯದ ನಾಯಕರುಗಳೆಲ್ಲರೂ ಸೇರಿ ಎಡ ಪಂಗಡದ ಕೆ ಎಚ್ ಮುನಿಯಪ್ಪನವರು, ಆರ್ ಬಿ ತಿಮ್ಮಪ್ಪನವರು, ಎಚ್ ಆಂಜನೇಯನವರು, ಡಾಕ್ಟರ್ ಎಲ್ ಹನುಮಂತಯ್ಯನವರು, ಜೊತೆಗೆ ಬಲಗೈ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪನವರು, ಹಾಗೆ ನರೇಂದ್ರ ಸ್ವಾಮಿಯವರು ಒಳಗೊಂಡಂತೆ ಎಲ್ಲ ಮುಖಂಡರು ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿಪಡಿಸಬೇಕು ಅಂಥೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರದಲ್ಲಿ ಕಳೆದ 30 ವರ್ಷಗಳಿಂದಲೂ ಸತತವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಬಂತು. ಅದರ ಪ್ರತಿಫಲವಾಗಿ 2005ರಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಅಂದಿನ ಆರ್ ಬಿ ತಿಮ್ಮಪ್ಪರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಆರ್ ಬಿ ತಿಮ್ಮಪ್ಪರವರ ನೇತೃತ್ವದಲ್ಲಿ ಎ ಜೆ ಸದಾಶಿವ ಆಯೋಗವನ್ನು ನೇಮಕ ಮಾಡ್ತದೆ. ಆಯೋಗ 2012ರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತನ್ನ ವರದಿಯನ್ನು ಕೊಡ್ತದೆ. ಅಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡೋದಕ್ಕೆ ಬರೋದಿಲ್ಲ, ಅದನ್ನು ಆರ್ಟಿಕಲ್ 431 ತಿದ್ದುಪಡಿ ಮಾಡಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದರಿಂದ ಅದು ಅವೈಜ್ಞಾನಿಕ ಅಂತ ಹೇಳಿ ಕೆಲವರೆಲ್ಲ ಅಭಿಪ್ರಾಯಪಟ್ಟರು. ಮತ್ತು ಸರ್ಕಾರಗಳು ಕೂಡ ಅಂದಿನ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು,
JDS ಸರ್ಕಾರಗಳು ಕೂಡ ಅದು ಕಾನೂನು ತೊಡಕಿದೆ ಅಂಥೇಳಿ ವಿಳಂಬ ನೀತಿಯನ್ನು ಅನುಸರಿಸ್ಕೊಂಡ್ಬಂತು. ಇದು ಇತಿಹಾಸ. 1/8/2024 ಸುಪ್ರೀಂ ಕೋರ್ಟ್ ಆದೇಶದನ್ವಯ ಒಳ ಮೀಸಲಾತಿಯನ್ನು, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಆಯಾಯ ರಾಜ್ಯ ಸರ್ಕಾರಗಳು ಆಯಾಯ ಪರಿಶಿಷ್ಟ ಜಾತಿಯ ಉಪಜಾತಿಗಳ ಜನಸಂಖ್ಯೆ ಜೊತೆಗೆ ಹಿಂದುಳಿದಿರ್ತಕ್ಕಂಥ, ಯಾವ ರೀತಿ ಹಿಂದುಳಿದಿದೆ ಅಂತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಒಳ ಮೀಸಲಾತಿಯನ್ನು ನೀಡ್ಬೋದು ಅಂತ ಹೇಳಿ ತೀರ್ಪು ನೀಡಿದ ನಂತರ ಈಗಿನ ಕಾಂಗ್ರೆಸ್ ಸರ್ಕಾರ ತೀರ್ಪನ್ನು ಸ್ವಾಗತಿಸಿ ಎ ಜೆ ಸದಾಶಿವ ಆಯೋಗವನ್ನು 2023ರಲ್ಲಿ ಅಂದಿನ ಬೊಮ್ಮಾಯಿ ಸರ್ಕಾರದಲ್ಲಿರ್ತಕ್ಕಂಥ ಮಾಧುಸ್ವಾಮಿಯವರು ಎ ಜೆ ಸದಾಶಿವ ವರದಿಯನ್ನು ತಿರಸ್ಕಾರ ಮಾಡ್ತಾರೆ. ಇಲ್ಲಿ ಹೇಳಿದ್ದಾರೆ ಸ್ನೇಹಿತರು, ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ ಮತ್ತು ನ್ಯಾಯಮೂರ್ತಿಗೆ ಅವಮಾನ ಮಾಡಿದೆ ಅಂತೇಳಿ. ನ್ಯಾಯಮೂರ್ತಿಗೆ ಅವಮಾನ ಮಾಡಿದವರು BJPಯವರು, ಅದನ್ನು ತಿರಸ್ಕಾರ ಮಾಡಿದವರು BJPಯವರು. ಅದನ್ನು ಮಂದಟ್ಟು ಮಾಡ್ಕೋಬೇಕು ಅಂಥೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಅವ್ರು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್ ಮಾತನಾಡಿ, ಕಾಂಗ್ರೆಸ್ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹೇಳಿಕೆ ನೀಡುವ ಮೂಲಕ ಅನ್ನದಾನಿ ದೊಡ್ಡ ನಾಯಕನಾಗಬಹುದು ಎಂಬ ಭ್ರಮೆಯಲ್ಲಿದ್ದರೆ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಎಚ್ಚರಿಸಿದರು. ಅನ್ನದಾನಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆತ ಬಂದು ನಮ್ಮ ಕಾಂಗ್ರೆಸ್ನ ಸಚಿವರುಗಳ ಜೊತೆ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಅವ್ನು ಕೆಲಸ ಮಾಡಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಯಾವುದೋ ರಾಜಕೀಯ ಪ್ರೀತಿವಾಗಿ ಬಂದು ನಾನೇನಾದರೂ ಹಿಂಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ಹೀರೋ ಆಗ್ಬಿಡ್ತೀನಿ ಜಿಲ್ಲೆಯಲ್ಲಿ ಅಂತ ಅವನು ನೆನ್ನೆ ಪತ್ರಿಕಾಗೋಷ್ಠಿನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಎಚ್ಚರಿಸಿದ್ದೀವಿ, ದಯಮಾಡಿ ಈ ಥರ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದು ಆಚೆ ಮಾತಾಡಲಿ. ನಮ್ಮ ಉಸ್ತುವಾರಿ ಸಚಿವರು ಬಂದಾಗ ಹಿಂದೆ ಮುಂದೆ ನಿಂತ್ಕೊಂಡು ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೋ ಒಂದು ಇದಕ್ಕೆ ನಾನೇನಾದ್ರು ಈ ಥರ ಹೇಳಿಕೆ ಕೊಟ್ಟರೆ ನಾನು ಜಿಲ್ಲೆಯಲ್ಲಿ ದೊಡ್ಡ ನಾಯಕನಾಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ, ಅಂದಾನಿಯವರೇ ನಿಮ್ಮ ಮುಟ್ಟಾಳ್ತನ ಅದು. ದಯಮಾಡಿ ನಿಮಗೆ ದಿಗ್ಬಂಧನ ಹಾಕಬೇಕಾಗತ್ತೆ, ನಾವು ನಮ್ಮ ನಾಯಕರಿಗಲ್ಲ ಅಂತೇಳಿ ಎಚ್ಚರಿಸ್ತೀನಿ ಅವ್ರನ್ನ. ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಚಂದಗಾಲು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾಂಭವಿ, ಕಾಂತರಾಜು, HM ಪುಟ್ಟರಾಜು ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಹೆಮ್ಮೆಯ ಭಾರತ ಸಂವಿಧಾನ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಲೇಖಕರು ಹಾಗೂ ಸಮಾಜವಾದಿಗಳಾದ ಮಂಗಳೂರ ವಿಜಯ್ ಮಾತನಾಡಿ, ಸಂವಿಧಾನ ಅನ್ನೋದು ನಮ್ಮೆಲ್ಲರ ಬದುಕಿಗೆ ಅನಿವಾರ್ಯವಾದ ಒಂದು ಗ್ರಂಥ. ಅದರ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿ, ಅಂಬೇಡ್ಕರ್ ಅವರು ಭಾರತದಂಥ ಬೃಹತ್ ರಾಷ್ಟ್ರಕ್ಕೆ ಬೇಕಿರುವ ಎಲ್ಲ ಧರ್ಮದ ಜಾತಿಯ ಜನರಿಗೆ ನ್ಯಾಯ ಕಲ್ಪಿಸಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡು ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅಂತ ಸಾರಿದ ಮಹಾನ್ ಗ್ರಂಥ ಸಂವಿಧಾನ ಅಂತ ತಿಳಿಸಿದರು. ಸಂವಿಧಾನ ಎನ್ನುವುದು ನಮ್ಮೆಲ್ಲರ ಬದುಕಿಗೆ ಅನಿವಾರ್ಯವಾದ ಒಂದು ಗ್ರಂಥ. ಆ ಗ್ರಂಥದಲ್ಲಿರುವ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು, ಆ ಅರ್ಥ ಮಾಡಿಕೊಂಡಿರೋದನ್ನು ಅಪ್ಲೈ ಮಾಡಬೇಕು ನಮ್ಮ ಜೀವನಕ್ಕೆ. ನಮ್ಮ ಜೀವನ ಅಂದರೆ ನನ್ನ ವೈಯಕ್ತಿಕ ಜೀವನ, ನಾನು ಎಲ್ಲಿ ಸಂಘದಲ್ಲಿದ್ದೀನಿ ಆ ಸಂಘದ ಜೀವನ, ಈ ಸಮಾಜದಲ್ಲಿದ್ದೀನಿ ಅಂದರೆ ಈ ಸಮಾಜದ ಜೀವನ. ಸಂವಿಧಾನ ನಮಗೆಲ್ಲರಿಗೂ ಹೇಳಿಕೊಡೋದು ಒಂದೇ ಒಂದು ವಾಕ್ಯದಲ್ಲಿ ಹೇಳಬಹುದು ಅಂತಂದರೆ, ಸಂವಿಧಾನ ಪ್ರತಿಯೊಬ್ಬರು ಮನುಷ್ಯರಾಗಿ ನಡ್ಕೊಳ್ಳಿ, ಮನುಷ್ಯರಾಗಿ ಜೀವಿಸಿ. ಮನುಷ್ಯ ಅಂತಂದರೆ ನಾನು ಮನುಷ್ಯ, ಇನ್ನೊಬ್ಬ ಮನುಷ್ಯನ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅಂತ ಅನ್ನೋಂಥ ಒಂದು ವಿಚಾರ. ಸಂವಿಧಾನ ರಚನೆ ಮಾಡುವ ಒಂದು ಪ್ರಕ್ರಿಯೆಯೇ ನೀವು ಇತಿಹಾಸ ಓದಿರೋರಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸ್ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಸ್ವಲ್ಪ ಗೊತ್ತಿರ್ತದೆ. ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಏಕೆ ಬೇಕಾಯಿತು ಎಂದರೆ, ಸ್ವಾತಂತ್ರ್ಯ ಪಡೆದ ನಂತರ ಈ ಭಾರತದಲ್ಲಿ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಂವಿಧಾನ ಬೇಕಾಯಿತು. ಸಂವಿಧಾನನ ಬಾಯಿ ಮಾತಿನಲ್ಲಿ ಹೇಳಿಕೊಂಡಿದ್ರೆ ಆಗೋದಿಲ್ಲ, ಅದು ಲಿಖಿತ ರೂಪದಲ್ಲಿ ಇರಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ವಿ. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬಯಸಿದಂಥ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನು ನೀಡಿದಂಥ ಜನರೆಲ್ಲರೂ ಕೂಡ ಭಾರತವು ಎಲ್ಲರ ಪ್ರೀತಿಯ, ಎಲ್ಲರಿಗೆ ಸಮಾನತೆಯನ್ನು ನೀಡುವ, ಎಲ್ಲರಿಗೆ ಸ್ವಾತಂತ್ರ್ಯವನ್ನು ಕೊಡುವ ಒಂದು ದೇಶ ಆಗಬೇಕು ಅಂತ ಒಂದು ಆಶೋತ್ತರವನ್ನು ಅವರು ಇಟ್ಕೊಂಡಿದ್ದರು.
ಆದ್ದರಿಂದ ಸ್ವಾತಂತ್ರ್ಯ ಇನ್ನೇನು ಭಾರತಕ್ಕೆ ಬಂದುಬಿಡ್ತದೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬಂತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಆಲಗೂಡು ಸಿ ಉಮಾ ಮಹದೇವ, ಲೇಖಕರು ಹಾಗೂ ಸಮಾಜವಾದಿಗಳಾದ ಮಂಗಳೂರ ವಿಜಯ, ಚಿಂತಕರಾದ ಡಾಕ್ಟರ್ ಜಯಕುಮಾರ್, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಇಂದಿರಾ, ವೈದ್ಯರಾದ ಡಾಕ್ಟರ್ ಬಿ ಪ್ರದೀಪ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಜಲಾಶಯದಿಂದ ನೇರವಾಗಿ ಬೆಂಗಳೂರು ಮಹಾನಗರಕ್ಕೆ ಕೊಳವೆ ಪೈಪ್ಗಳ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಡಿಪಿಆರ್ ಸಿದ್ಧಪಡಿಸುವುದರ ವಿರುದ್ಧ ಜಿಲ್ಲೆಯ ರೈತರು ಹೋರಾಟ ಮಾಡಬೇಕು ಅಂತ ಮಾಜಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು. ಪಟ್ಟಣದ ಅವರ ನಿವಾಸದಲ್ಲಿ ಶುಕ್ರವಾರ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 50 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಕೆಆರ್ಎಸ್ ಜಲಾಶಯವು 3ನೇ ಬಾರಿಗೆ ತುಂಬಿದ್ರು. ಇನ್ನು ತಾಲೂಕಿನ ಕೊನೆ ಭಾಗದ ಗ್ರಾಮಗಳ ರೈತರ ಜಮೀನುಗಳಿಗೆ ನೀರು ಹರಿಸಿಲ್ಲ. ಅಷ್ಟೇ ಅಲ್ಲದೆ 2ನೇ ಬೆಳೆ ಬೆಳೆಯಲು ಹರಸಾಹಸ ಪಡುವ ಪರಿಸ್ಥಿತಿ ಇರೋದ್ರಿಂದ ಕೆಆರ್ಎಸ್ನಿಂದ ನೇರ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರವು ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ಎತ್ತಿನಹೊಳೆ ಯೋಜನೆಯಿಂದ ಈಗಾಗಲೇ ಕುಡಿಯುವ ನೀರು ಪೂರೈಕೆಗೆ ಚಾಲನೆ ನೀಡಲಾಗಿದೆ. ಆ ಯೋಜನೆಯಿಂದಲೇ ಕುಡಿಯುವ ನೀರು ಪೂರೈಕೆ ಯೋಜನೆಯನ್ನ ವಿಸ್ತರಣೆ ಮಾಡಬೇಕು ಎಂದರು. ಇಲ್ಲದಿದ್ದರೆ ಮಂಡ್ಯ ಜಿಲ್ಲೆಯ ರೈತರು ಮುಂದಿನ ದಿನಗಳಲ್ಲಿ 2ನೇ ಬೆಳೆಯನ್ನ ಹುರುಳಿ ಬೆಳೆ ಬೆಳೆಯಬೇಕಾದಂತಹ ಪರಿಸ್ಥಿತಿ ಬರಬಹುದು ಎಂದರು. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಕಳಪೆ ಕಾಮಗಾರಿಗಳಾಗಿಲ್ಲ. ಹಾಗೇನಾದರೂ ಆಗಿದ್ರೆ ಈಗಿನ ಶಾಸಕರು ಯಾವ ತನಿಖೆಯನ್ನ ಬೇಕಾದರೂ ಮಾಡಿಸಲಿ ಅಂತ ಇತ್ತೀಚೆಗೆ ಶಾಸಕ ಕೆಎಂ ಉದಯ್ ಅವರು ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಸವಾಲೆಸೆದರು. 2ನೇ ಬೆಳೆಗೆ ಕೊನೆ ಭಾಗದವರೆಗೆ ಈ ಭಾರತೀಯ ನಗರದಿಂದ ಕೆಳಭಾಗದಲ್ಲಿರ್ತಕ್ಕಂಥ ಪ್ರದೇಶ ಹಾಗೂ ಬೆಸಗಳಿಂದ ಮುಂದಕ್ಕೆ ಇರ್ತಕ್ಕಂಥ ಪ್ರದೇಶಗಳಿಗೆ ನೀರೇ ತಲುಪಿಲ್ಲ. ನೀರಿಲ್ಲದೇ ಬೆಳೆ ಎಲ್ಲ ಒಣಗ್ತಾ ಇದೆ, ಹಾಳಾಗ್ತಾ ಇದೆ ಅಂತೇಳಿ ರೈತರು ರಸ್ತೆಯಲ್ಲಿ ಕುಳಿತು ಧರಣಿ ಮಾಡೋದ್ರಿಂದ ನಿಮ್ಮ ಪತ್ರಿಕೆಗಳಲ್ಲಿ ಇವಾಗಲೇ ವರದಿಯಾಗಿದೆ. ಇವಾಗ 1934ರಲ್ಲಿ ಕಂಪ್ಲೀಟ್ ಆದಂಥ KR ಸಾಗರ ಅಣೆಕಟ್ಟಿನಲ್ಲಿ ಈ 50 ವರ್ಷಗಳ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ 3 ಬಾರಿ 124 ಅಡಿ ನೀರು ತುಂಬಿರೋದು ಇದು ಇತಿಹಾಸ. ಇತಿಹಾಸ ಇಷ್ಟು 50 ವರ್ಷಗಳಲ್ಲಿ ಇದು ಒಂದೇ ವರ್ಷದಲ್ಲಿ 3 ಬಾರಿ 124 ಅಡಿ ನೀರು ತುಂಬಿ ಇವತ್ತೂ ಕೂಡ 122-23 ಅಡಿ ನೀರಿದೆ. ಈಗಿದ್ದು ಕೂಡ ರೈತ ಬೀದಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಯಾತಕ್ಕೆ ಬಂತು? ಇದಕ್ಕೆ ಯಾರು ಕಾರಣ? ಅಧಿಕಾರಿಗಳ ಕಾರಣನ ಅಥವಾ ಸರ್ಕಾರ ಕಾರಣನ? ಅಧಿಕಾರಿಗಳ ಮೇಲೆ ಹಿಡಿತ ಇಟ್ಕೊಳ್ದೇನೆ ಬೇಕಾಬಿಟ್ಟಿಯಾಗಿ ರಾಜಕಾರಣ ಮಾಡುವಂಥ ಸರ್ಕಾರದ ಕಾರಣನ? ಇದು ಒಂದು ವಿಚಾರ. ಈಗ ಜನವರಿ 21 ಡೆಕ್ಕನ್ ಹೆರಾಲ್ಡ್ನಲ್ಲಿ ಒಂದು ವಿಷಯ ಪ್ರಚಾರ ಆಗಿದೆ. ಈಗಾಗಲೇ ನಿಮ್ಮ ಮುಂದೆ ಕೊಟ್ಟಿದ್ದೀನಿ. KRS ಡ್ಯಾಮ್ನಿಂದ ನೇರವಾಗಿ 500 MLD ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯುವ ಯೋಜನೆಗೆ 6,933 ಕೋಟಿ ಅಲ್ಲ, ಒಟ್ಟು 7,000 ಕೋಟಿ ವೆಚ್ಚದಲ್ಲಿ ನಾವು DPR ತಯಾರು ಮಾಡಿದ್ದೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೇನೋ ಬರೆದಿಲ್ಲ, ನಾವು ಕಳಪೆ ಕಾಮಗಾರಿ ಮಾಡಿದ್ದೀವಿ. ದುಡ್ಡು ಎನ್ಕ್ವೈರಿ ಮಾಡಿಸ್ಲಿ, ಇವ್ರು ಮಾಡಿಸ್ಲಿ, ಕತ್ಪಟ್ಟಿಗೆ ಸೇರಿಸ್ಲಿ, ಯಾರ್ಯಾರು ಸೇರಿಸ್ತಾರೆ ಅಲ್ವಾ? ಅವರೇ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ MLC ಗ್ರ್ಯಾಂಟ್ ತಂದು ಕೆಲಸ ಮಾಡೋದು. ನಾವೇನಾದರೂ ಅವರಿಂದ ಲಂಚ ತಗೊಂಡಿದ್ವಾ? ಒಂದೇ ವರ್ಷಕ್ಕೆ ಬಿದ್ದೋಯ್ತು ಕಳಪೆ ಕಾಮಗಾರಿ. ಅವರೇ ಇವ್ರಿಗೆ ಮೇನ್ ಅಡ್ವೈಸರು. ಎನ್ಕ್ವೈರಿ ಮಾಡಿಸ್ಲಿ. ಇಂಥವೆಲ್ಲ ನಾವೇನು ಬೇಡ ಅಂತ ಹೇಳೋದಿಲ್ಲ. ನಾವು ಮಾಡಿರೋ ಕೆಲಸ ಎಲ್ಲರೂ ಎನ್ಕ್ವೈರಿ ಮಾಡಿಸ್ಲಿ, ಒಪ್ಪಿಸ್ಲಿ, ಕೊಡಲಿ. ಲೋಕಾಯುಕ್ತಕ್ಕೋ ಇದಕ್ಕೋ ಇನ್ಯಾವುದಾದ್ರು ಸಂಸ್ಥೆ ಕೊಡಲಿ, ಎನ್ಕ್ವೈರಿ ಮಾಡಿಸ್ಲಿ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಹಾಜರಿದ್ದರು. ಜನವರಿ 10ರಂದು ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ ಯೋಗೇಶ್ ಮನೆಯಲ್ಲಿ ಅಡುಗೆ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಿಂದ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದ್ದಲ್ಲದೆ ಯೋಗೇಶ್ ಅವರ ಪತ್ನಿ 28 ವರ್ಷದ ಶ್ರುತಿ 70% ಸುಟ್ಟು ಗಾಯಗಳಾಗಿ ಮೈಸೂರಿನ JSS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕುಟುಂಬಸ್ಥರಿಗೆ ಶಾಸಕ ಸಿಮೆಂಟ್ ಮಂಜು, ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ ಹಾಗೂ ಆಹಾರ ನಿರೀಕ್ಷಕರೊಡನೆ ಗಾಯಾಳು ಶ್ರುತಿ ಮನೆಗೆ ಭೇಟಿ ನೀಡಿ ವೈಯಕ್ತಿಕವಾಗಿ ಕುಟುಂಬಸ್ಥರಿಗೆ 25,000 ರೂಪಾಯಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ತಾಲೂಕಿನ ಕವಳಿಕೆರೆ ಗ್ರಾಮದ ಯೋಗೇಶ್ ಪತ್ನಿ ಶ್ರುತಿ 12 ದಿನಗಳ ಹಿಂದೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆಯಿಂದ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ಶ್ರುತಿ 70% ಸುಟ್ಟು ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾರೆ. ಇದರಿಂದ ಅವರ ಕುಟುಂಬ ದಿನನಿತ್ಯದ ಆಸ್ಪತ್ರೆ ಖರ್ಚು ಭರಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ. ವಾಸವಿದ್ದ ಮನೆಯೂ ಕೂಡ ಸಂಪೂರ್ಣವಾಗಿ ಬೆಂದು ಹೋಗಿದೆ. ಈಗಾಗಲೇ ಅವರ ಕುಟುಂಬಕ್ಕೆ ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡೋದರ ಜೊತೆಗೆ
ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇನೆ. ಇದರ ಜೊತೆಗೆ ಭಾರತ್ ಗ್ಯಾಸ್ ಕಂಪನಿ ಮುಖ್ಯಸ್ಥರ ಜೊತೆಗೂ ಮಾತನಾಡಿದ್ದು ಮನೆ ದುರಸ್ತಿ ಹಾಗೂ ಆಸ್ಪತ್ರೆ ವೆಚ್ಚ ಭರಿಸಲು ಮನವಿ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದರು. ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಪಾಪ ಒಂದು ಹೆಣ್ಮಗಳಿಗೆ ಪಾಪ ತುಂಬ ಗಾಯ ಆಗಿ ತುಂಬ ಸುಟ್ಟೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಮನೆಗೆ ಬಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನೆಗೂ ಕೂಡ ತುಂಬ ಹಾನಿಯಾಗಿದೆ. ಪಾಪ ಅವರು ಬಡವರು. ಈ ನಿಟ್ಟಿನಲ್ಲಿ ನಾವೀಗ ಗ್ಯಾಸ್ ಏಜೆನ್ಸಿಗೂ ಕೂಡ ವೈಯಕ್ತಿಕವಾಗಿ ಏನಾದ್ರು ಸಹಾಯ ಮಾಡಿ ಅಂತ ಹೇಳಿದ್ವಿ. ಮತ್ತು ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ವಿ. ಅವರು ಇನ್ಶೂರೆನ್ಸ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಪ್ರೋಸೆಸ್ ನಡೀತಾ ಇದೆ. ಬಟ್ ಅವ್ರಿಗೆ ಈಗ ಬೆಂಗಳೂರಲ್ಲಿ JSS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ತುಂಬ ಖರ್ಚು ಬರ್ತಾ ಇದೆ. ಅದೇ JSS ಆಸ್ಪತ್ರೆ ಮೈಸೂರಲ್ಲಿ ಟ್ರೀಟ್ಮೆಂಟ್ ನಡೀತಾರೆ, ತುಂಬ ಖರ್ಚು ಬರ್ತಾ ಇದೆ ಪಾಪ. ಈಗ ನಾವು ಒಂದು 25,000 ರೂಪಾಯಿ ನಾವು ಕೂಡ ಈಗ ಸಹಾಯವನ್ನು ಮಾಡಿದ್ದೀವಿ. ನಾನು ಪಾಪ ಏನು ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ಸಹಾಯವನ್ನು ಮಾಡಿದರೆ ಖಂಡಿತವಾಗ್ಲೂ ಪಾಪ ಇವ್ರಿಗೆ ಅನುಕೂಲ ಆಗುತ್ತೆ. ಮನೆ ರಿಪೇರಿ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ಹಾಸ್ಪಿಟ್ಲು ಚಾರ್ಜಸ್ಸು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರೋದು ತುಂಬ ದಿನನಿತ್ಯ ತುಂಬ ಚಾರ್ಜಸ್ ಬರ್ತಾ ಇದೆ. ಬಟ್ ಈಗ ಅವ್ರ ಇನ್ಶೂರೆನ್ಸ್ ಕೂಡ ಅಷ್ಟೊಳಗೆ ಇವ್ರಿಗೆ ಖರ್ಚು ಮಾಡೋಕ್ಕೆ ಪಾಪ ಇವ್ರಿಗೆ ಆರ್ಥಿಕವಾಗಿ ಅಷ್ಟೊಂದು ಸಬಲರಲ್ಲ. ಈ ನಿಟ್ಟಿನಲ್ಲಿ ನಾವುಗಳು ಕೂಡ ಸ್ವಲ್ಪ ಸಹಾಯ ಮಾಡಿದ್ವಿ. ನಿಟ್ಟಿನಲ್ಲಿ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು ಕೂಡ ಸಹಾಯ ಮಾಡಿದರೆ ಉತ್ತಮ ಆಗುತ್ತೆ ಅಂತಕ್ಕಂಥದ್ದು ನಮಗೆ. ಯಾಕೆಂದರೆ ಮಕ್ಕಳು ಪಾಪ ಸಣ್ಣ ಮಕ್ಕಳು ಎಜುಕೇಷನ್ ಆಗಬೇಕು. ಇವರೇ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಪಾಪ ಮಕ್ಕಳು ಎಜುಕೇಷನ್ ಆಗಬೇಕು. ಅವ್ರ ಆರೋಗ್ಯಕ್ಕೆ ಕೂಡ ಹಣವನ್ನು ಖರ್ಚು ಮಾಡಬೇಕು. ಪ್ಲಸ್ ಮನೆ ಬೇರೆ ರಿಪೇರಿ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಸಮೇತ ಮುಖ್ಯಮಂತ್ರಿಯವರಿಗೆ ಮನವಿನ ಮಾಡ್ತೀನಿ. ಇವತ್ತು ನಾನು ತೊಗೊಂಡು ಹೋಗ್ತೇನೆ ಬೆಂಗಳೂರಿಗೆ. ಅವರಿಂದ ಎಷ್ಟಾಗುತ್ತೆ ಕೊಡಿಸ್ತಕ್ಕಂಥ ಪ್ರಯತ್ನ. ಪ್ರಭಾರಿ ತಹಸೀಲ್ದಾರ್ ಪೂರ್ಣಿಮಾ, ಆಹಾರ ನಿರೀಕ್ಷಕ ಮೋಹನ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಅಬ್ಬನ, ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗಣೇಶ್, ನಟರಾಜ್, ಸೋಂಪುರ, ಧ್ರುವ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾಗಮಂಗಲ ಪುರಸಭೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಎಲ್ಲಂದರಲ್ಲಿ ಪಟ್ಟಣದ ಮುಖ್ಯ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಹಲವಾರು ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದು ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸರವರು ಬೆಳ್ಳಂಬೆಳಿಗ್ಗೆ ಪಟ್ಟಣದ ಬೀದಿಗಳಲ್ಲಿ ಸಂಚರಿಸಿ ತರಾಟೆಗೆ ತೆಗೆದುಕೊಂಡರು. ಪುರಸಭೆ ನಿಯಮದಂತೆ ನಾವು ನಿಗದಿ ಮಾಡಿರುವ ಸ್ಥಳದಲ್ಲಿ ಸಮಗ್ರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ. ನಿಮ್ಮ ಇಷ್ಟ ಬಂದಂತೆ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ವ್ಯಾಪಾರಕ್ಕೆ ನಿಗದಿತ ಜಾಗ ಬೇಕೆಂದರೆ ನಾವೇ ಕೊಡ್ತೇವೆ. ಆದರೆ ಸಾರ್ವಜನಿಕರು ಮತ್ತು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋದು ಪುರಸಭೆ ನಿಯಮ ಉಲ್ಲಂಘನೆ ಮಾಡಿದಂತೆ. ಆದ್ದರಿಂದ ನಿಗದಿತ ಜಾಗದಲ್ಲಿ ವ್ಯಾಪಾರ ಮಾಡಿ ಪುರಸಭೆಗೆ ಸಹಕಾರ ನೀಡಬೇಕು ಎಂದರು. ಬಹುಕೋಟಿ ವೆಚ್ಚದಲ್ಲಿ ಹೈಟೆಕ್ ವಾಣಿಜ್ಯ ಮಳಿಗೆ ಪ್ರಾರಂಭವಾಗಿದ್ದು ಮಳಿಗೆ ಬಾಡಿಗೆಗೆ ಪಡೆದಿರುವವರು ಕೂಡ ವ್ಯಾಪಾರ ಮಾಡಬೇಕಾಗತ್ತೆ. ಆದ್ದರಿಂದ ಸಮಗ್ರ ವ್ಯಾಪಾರವನ್ನು ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಪುರಸಭೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಕ್ರಮ ಜರುಗಿಸಬೇಕಾಗತ್ತೆ ಎಂದರು. ಫುಟ್ಪಾತ್ ಅಂಗಡಿಗಳು ಮತ್ತು ಹೋಟೆಲ್ಗಳು ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡು ಹೋಟೆಲ್ಗಳು ಅಥವಾ ನಗರದಾದ್ಯಂತ ಇರುವಂಥದ್ದು ಈ ಪಟ್ಟಣಾದ್ಯಂತ ಇರೋ ಹಣ್ಣಂಗಡಿಗಳು, ತರಕಾರಿ ಅಂಗಡಿಗಳನ್ನೆಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಕ್ಕೆ ಹೋದಾಕ್ಷಣ ಅವ್ರು ನಮ್ಮ 25 ವರ್ಷದಿಂದ 20 ವರ್ಷದಿಂದ ಮಾಡ್ತಾ ಇದ್ದೀವಿ, ನಮ್ಮ ಬೇರೆ ಕಡೆ ಜಾಗ ಮಾಡಿಕೊಡಿ, ಹಾಗೆ ಹೀಗಿಂತ ಸಾರ್ವಜನಿಕರನ್ನು ಸೇರಿಸ್ಕೊಂಡು ಗಲಾಟೆ ಮಾಡೋದು, ಪ್ರಚೋದಿಸೋದು, ಸಾರ್ವಜನಿಕರನ್ನು ಪ್ರಚೋದಿಸೋದು, ನಮ್ಮ ಮುನ್ಸಿಪಾಲ್ಟಿಯವರು ಎಂಪ್ಲಾಯೀಸ್ ಮೇಲೆ ಜಗಳಕ್ಕೆ ಬರೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾವೇನು ಪರ್ಮನೆಂಟಾಗಿ ಫುಟ್ಪಾತ್ ವ್ಯಾಪಾರಿಗಳಿದ್ರು ಅವ್ರಿಗೆ ಪರ್ಮನೆಂಟಾಗಿ ನಮ್ಮ ಮುನ್ಸಿಪಾಲ್ಟಿ ಪಕ್ಕನೇ ಆವರಣದಲ್ಲಿ ಒಳಗಡೆ ಇರೋ ಜಾಗದಲ್ಲಿ ನಾವು ಲೀಸ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಜಾಗ ಕೊಟ್ಟಾಗಿದೆ. ಹೂ ಮಾರೋರಿಗೆ, ಹಣ್ಣು ಮಾರೋರ್ಗೇನು ಜಾಗ ಕೊಟ್ಟಾಗಿದೆ. ಅದಲ್ಲದೆ ಕಳೆದ 10-15 ವರ್ಷದಿದ್ದಂಥ ಕಾಂಪ್ಲೆಕ್ಸನ್ನು ಓಪನ್ ಮಾಡಿಸಿ ಅವ್ರಿಗೆ ಬಾಡಿಗೆ ಕರೆದು ಎಷ್ಟೊಂದು ಜನ ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು ಮತ್ತು ಇತರ ಏನೇನು ಉದ್ದಿಮೆ ನಡೆಸ್ತಾರೆ ಅವರೆಲ್ಲರೂ ಕಾಂಪ್ಲೆಕ್ಸ್ ಬಾಡಿಗೆ ಕಟ್ತಾ ಇದ್ದಾರೆ. 25,000ದಿಂದ ಹಿಡಿದು 70,000 ರೂಪಾಯಿವರೆಗೂ ಬಾಡಿಗೆ ಕಟ್ತಾ ಇದ್ದಾರೆ. ಆ ನಮ್ಮ ಕಾಂಪ್ಲೆಕ್ಸ್ ಹತ್ರನೇ 50 ಮೀಟ್ರ್ ದೂರದಲ್ಲಿ, 100 ಮೀಟ್ರ್ ದೂರದಲ್ಲಿ, 10 ಮೀಟ್ರ್ ದೂರದಲ್ಲೆಲ್ಲ ಇವರು ಫುಟ್ಪಾತಲ್ಲಿ ತಳ್ಳಗಾಡಿಗಳಲ್ಲಿ ಇಟ್ಕೊತಾರೆ. ತಳ್ಳಗಾಡಿಯಲ್ಲಿ ತಳ್ಕೊಂಡು ವ್ಯಾಪಾರ ಮಾಡೋದಿಲ್ಲ. ಒಂದೇ ಕಡೆ ಫಿಕ್ಸ್ ಮಾಡಿಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಂಡು ಬೆಳಗಿನ ಸಂಜೆವರೆಗೂ ವ್ಯಾಪಾರ ಮಾಡ್ತಾರೆ. ಹೀಗಾಗಿ ಅಲ್ಲಿ ಕಾಂಪ್ಲೆಕ್ಸಲ್ಲಿ ಬಾಡಿಗೆ ತೊಗೊಂಡಿರೋ ಬಾಡಿಗೆದಾರರುಗಳು ಯಾರು ಬಾಡಿಗೆ ಕಟ್ತೇನೆ. ಬೆಂಡಿಗನವಿಲೆ ಹೋಬಳಿಯ ಆಣೆ ಚೆನ್ನಾಪುರ ಗ್ರಾಮದ ರೈತ ಪಾಪೇಗೌಡ ಜಮೀನಿನಲ್ಲಿ ಬೆಳೆದಿದ್ದಂತಹ ರಾಗಿ ಫಸಲು ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿಗಾಹುತಿಯಾಗಿದೆ. ಇದರೊಟ್ಟಿಗೆ 20 ಟ್ರ್ಯಾಕ್ಟರ್ ರಾಗಿ ಹುಲ್ಲು ಭಸ್ಮವಾಗಿದ್ದು ರೈತ ಪಾಪೇಗೌಡರಿಗೆ ಬರೋಬ್ಬರಿ 2.5 ಲಕ್ಷಕ್ಕೂ ಹೆಚ್ಚು ಹಣ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಬೆಂಕಿಗೆ ಹುಲ್ಲು ಭಸ್ಮವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಶ್ ಮಾತನಾಡಿ, ನಮ್ಮ ಗ್ರಾಮದ ಪಾಪೇಗೌಡರು ವ್ಯವಸಾಯವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಬೇರೆಯವರ ಜಮೀನನ್ನು ಕೂಡ ಗುತ್ತಿಗೆ ಆಧಾರದ ಮೇಲೆ ಪಡೆದು ಉತ್ತಮವಾದ ರಾಗಿ ಫಸಲನ್ನು ಬೆಳೆದಿದ್ರು. ಆದರೆ ದುರ್ದೈವ ಆಕಸ್ಮಿಕ ಬೆಂಕಿ ತಗುಲಿ ರಾಗಿ ಫಸಲಿನ ಜೊತೆಗೆ 20 ಟ್ರ್ಯಾಕ್ಟರ್ ಹುಲ್ಲು ನಷ್ಟವಾಗಿದೆ.
ಮಾನ್ಯ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆಯವರು ನೊಂದ ರೈತನಿಗೆ ನೆರವಾಗಬೇಕು ಅಂತ ಮನವಿ ಮಾಡಿದರು. ನಾಗಮಂಗಲ ತಾಲೂಕು ಬಿಂಡಿಗನಹಳ್ಳಿ ಹೋಬಳಿ ಹಣೆ ಚೆನ್ನಪುರ ಗ್ರಾಮದ ರೈತರಾದ ಪಾಪಣ್ಣಗೌಡ ಬಿನ್ ಹೊಂಗೇಗೌಡ ಎಂಬುವರ ಒಂದು ರಾಗಿ ಮೆದೆಗೆ ಇವತ್ತು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 40ಕ್ಕೂ ಹೆಚ್ಚು ಕ್ವಿಂಟಾಲ್ ಆಗ್ತಾ ಇರ್ತಕ್ಕಂಥ ರಾಗಿ ಮೆದೆಗೆ ಬೆಂಕಿ ಬಿದ್ದು ನಷ್ಟ ಆಗಿದೆ. ಜೊತೆಗೆ 20 ಟ್ರ್ಯಾಕ್ಟರ್ ಹುಲ್ಲು ಕೂಡ ಇದಾಗಿದೆ, ಬೆಂಕಿನಲ್ಲಿ ಸುಟ್ಟು ಹೋಗಿ ರೈತರಿಗೆ ತುಂಬ ನಷ್ಟ ಆಗಿದೆ. ಹಾಗಾಗಿ ನಮ್ಮ ನಾಗಮಂಗಲ ತಾಲೂಕು ಆಡಳಿತ ಮತ್ತು ನಮ್ಮ ಸರ್ಕಾರ, ಮಾನ್ಯ ಕೃಷಿ ಸಚಿವರು ಈ ಸ್ಥಳಕ್ಕೆ ಭೇಟಿ ನೀಡಿ ಅದರ ಪರಿಶೀಲನೆ ನಡೆಸಿ ದಯವಿಟ್ಟು ಈ ರೈತರಿಗೆ ಪರಿಹಾರವನ್ನು ಕೊಡಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿ 209ರ ಗೊಲ್ಲರಹಳ್ಳಿ ಮತ್ತು ಎಚ್ ಬಸಾಪುರ ಗೇಟ್ ಬಳಿ ಅಂಡರ್ ಪಾಸ್ ನಿರ್ಮಿಸಬೇಕು. ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಿ ದಿನದ 24 ಗಂಟೆಯೂ ವೈದ್ಯರ ಲಭ್ಯತೆಗಾಗಿ ಸೆಂಟ್ರಲ್ ಬ್ಯಾಂಕ್ನ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸಲು ಆಗ್ರಹಿಸಿ ನಾಡ ಕಚೇರಿಯಲ್ಲಿ ರೆಕಾರ್ಡ್ ನೀಡಲು ವಿಳಂಬ ಮಾಡುವುದು ಅಸಮರ್ಪಕ ಕಾರ್ಯನಿರ್ವಹಣೆಯನ್ನು ಖಂಡಿಸಿ ಹಲಗೂರಿನ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹಲಗೂರು ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ NL ಭರತ್ರಾಜ್ ಮಾತನಾಡ್ತಾ, ರಸ್ತೆಗಳು ಸಾರ್ವಜನಿಕರ ಸುರಕ್ಷತೆಗಾಗಿ ಹಾಗೂ ಸುಗಮವಾಗಿ ಕಡಿಮೆ ಅವಧಿಯಲ್ಲಿ ಮನೆ ತಲುಪಲು ಇರಬೇಕು. ಆದರೆ ಗೊಲ್ಲರಹಳ್ಳಿ ಮತ್ತು ಎಚ್ ಬಸಾಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 209ರ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗಳಿಂದಾಗಿ ಕಳೆದ 7-8 ತಿಂಗಳುಗಳಿಂದ 20ಕ್ಕೂ ಹೆಚ್ಚು ಮಂದಿ ಅಪಘಾತದಿಂದ ಮೃತಪಟ್ಟಿದ್ದಾರೆ. ಈ ಘಟನೆಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೇ ಕಾರಣ ಅಂತ ಆರೋಪಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ, ಹಲಗೂರು ನಾಡ ಕಚೇರಿ ಉಪತಹಶೀಲ್ದಾರ್, ರಾಷ್ಟ್ರೀಯ ಹೆದ್ದಾರಿ ಮತ್ತು PWD ಇಲಾಖೆ ಅಧಿಕಾರಿಗಳು, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು 209ರ ಅವೈಜ್ಞಾನಿಕವಾದಂತಹ ಒಂದು ರಸ್ತೆ ನಿರ್ಮಾಣದಿಂದಾಗಿ ಗೊಲ್ಲರಹಳ್ಳಿ ಗೇಟ್ ಮತ್ತೆ ಎಚ್ ಬಸಾಪುರ ಗೇಟ್ನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ಕಳೆದ 6-7 ತಿಂಗಳಿಂದ 18ರಿಂದ 20 ಜನರು ಅಪಘಾತದಲ್ಲಿ ಮರಣ ಹೊಂದಿರುತ್ತಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವೈಜ್ಞಾನಿಕವಾದಂತಹ ಅವರ ಏನು ಪ್ಲಾನಿಂಗ್ ಇದೆಯೋ ಆ ಪ್ಲಾನಿಂಗ್ಗೆ ಪ್ರಮುಖವಾದಂತಹ ಕಾರಣ ಇರತಕ್ಕಂಥದ್ದು. ಜೊತೆಗೆ ಕೆಳ ಸೇತುವೆ ಏನು ಅಂಡರ್ ಪಾಸ್ ಅನ್ನು ನಿರ್ಮಾಣ ಮಾಡದೇ ಇರತಕ್ಕಂಥದ್ದು ಈ ಅಪಘಾತಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿನೇ ಸೆಂಟ್ರಲ್ ಗೌರ್ಮೆಂಟ್ ಒಂದು ತೀರ್ಮಾನಕ್ಕೆ ಬರ್ತಾ ಇದೆ. ಏನು ಅಪಘಾತಗಳಾದಂತಹ ಸಂದರ್ಭದಲ್ಲಿ ಆ ರಸ್ತೆಯ ದುಸ್ಥಿತಿಯಿಂದಾಗಿ ಅಪಘಾತಗಳಾದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನೇ ಹೊಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ನಾವು ತಕ್ಷಣದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಮುತ್ತತ್ತಿ ಗೊಲ್ಲರಹಳ್ಳಿ ಬ್ಯಾಡ್ರಹಳ್ಳಿ ಮತ್ತು ಗಾಣಾಳು ಕರ್ಲಕಟ್ಟೆ ಸರ್ಕಲ್ ಈ ಭಾಗವಾಗಿ ವಿಪರೀತವಾದಂಥ ರೀತಿಯಲ್ಲಿ ಅದು ಪ್ರವಾಸಿ ತಾಣನು ಮುತ್ತತ್ತಿ ಪ್ರವಾಸಿ ತಾಣನು ಆಗಿರೋದ್ರಿಂದ ಅಲ್ಲಿ ಸಂಚರಿಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲಿ ಅಂಡರ್ ಪಾಸ್ ಅನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಬೇಡಿಕೆ. ಮತ್ತೆ ಅಲ್ಲೇ ಇರ್ತಕ್ಕಂಥ ಒಂದು ಚಿಕ್ತೊರೆ ಎನ್ನುವಂತಹ ಒಂದು ಸೇತುವೆ 5-6 ವರ್ಷಗಳಿಂದನೂ ಅದು ರಿಪೇರಿ ಆಗದೇನೆ ಪರಿಪೂರ್ಣ ಆಗದೇನೆ ಇರತಕ್ಕಂಥದ್ದು, ಅದು PWD ಇಲಾಖೆಯ ಒಂದು ನಿರ್ಲಕ್ಷ್ಯತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ಎಚ್ ಬಸಾಪುರ ಗೇಟ್ ಬಳಿನೂ ಅದೇ ತರದ ಒಂದು ದೊಡ್ಡ ರೀತಿಯಾದಂಥ ಸಮಸ್ಯೆ ಆಗಿದೆ. ಅಲ್ಲೂ ಅಂಡರ್ ಪಾಸ್ ನಿರ್ಮಾಣ ಆಗಬೇಕು. ಮೊನ್ನೆ ಬಾಳೆಹೊನ್ನಗದ ಒಬ್ಬ ಯುವತಿ ಇಂಜಿನಿಯರಿಂಗ್ ಪದವೀಧರೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಯುವತಿ ಅವರು ಮದುವೆ ಫಿಕ್ಸ್ ಆಗಿ ಅಸಮಣೆ ಏರ್ಬೇಕಾಗಿರ್ತಕ್ಕಂಥವ್ರು ಮಸಣ ಸೇರ್ತಕ್ಕಂತಹ ಒಂದು ನೋವಿನ ಸಂಗತಿ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು ಬಹಳ ದುಃಖಕರವಾದಂಥ ವಿಚಾರ. ಅದ್ರ ಜೊತೆಯಲ್ಲೇನೆ ಸೆಂಟ್ರಲ್ ಬ್ಯಾಂಕ್ನ ಸಿಬ್ಬಂದಿ ಗ್ರಾಹಕರ ಜೊತೆ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಲ್ಲಿ ಸೌಜನ್ಯವಾಗಿ ವರ್ತಿಸ್ತಾನೆ ಬಹಳ ಉದ್ದಟತನವನ್ನು ತೋರಿಸ್ತಾ ಇದ್ದಾರೆ. ಆ ಉದ್ದಟತನವನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಲಿಂಗರಾಜಮೂರ್ತಿ, ಹಲಗೂರು ಹೋಬಳಿ ಅಧ್ಯಕ್ಷರಾದ ME ಮಹದೇವು, ಕಾರ್ಯದರ್ಶಿ ಮಹೇಶ್ ಕುಮಾರ್, ಸಾಗ್ಯ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ಹಲಗೂರು ಹಾಗೂ DRM ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಡ್ಯ ಇವರ ಸಹಯೋಗದೊಂದಿಗೆ ಉಚಿತ ಕಿವಿ, ಮೂಗು ಮತ್ತು ಗಂಟಲು ತಪಾಸಣಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಅರ್ಮಿನ್ ಫಾತಿಮಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಿವಿಗೆ ಬೀಗದ ಕೀ ಹಾಕುವುದು, ಕಿವಿ ನೋವು ಬಂದಾಗ ಕಡ್ಡಿ ಹಾಕೋದು ಹಾಗೂ ಕಿವಿಯಲ್ಲಿರುವ ಗುಗ್ಗೆಯನ್ನು ತೆಗೆಯಲು ಬಡ್ಸ್ ಹಾಕೋದು, ಕೆಲವರು ಬಟ್ಟೆ ಪಿನ್ ಹಾಕಿ ಗುಗ್ಗೆಯನ್ನು ತೆಗೆಯಲು ಉಪಯೋಗಿಸುತ್ತಾರೆ. ಕಿವಿ ಸಾಮಾನ್ಯವಾಗಿ ಅಲ್ಲೇ ಸ್ವಚ್ಛಗೊಳ್ಳುತ್ತೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ DRM ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷರಾದ NK ಕುಮಾರ್, ಕಾರ್ಯದರ್ಶಿ DL ಮಾದೇಗೌಡ, ಖಜಾಂಚಿ ಶಿವರಾಜು, ಶಂಕರ್, ಸತೀಶ್ ಪದ್ಮನಾಭ, AS ದೇವರಾಜು, ಡಾಕ್ಟರ್ ಶಂಸುದ್ದೀನ್, ಪ್ರವೀಣ್, ಮನೋಹರ್, ಶ್ರೀನಿವಾಸ್, ಪುಟ್ಟಸ್ವಾಮಿ ಹಾಜರಿದ್ದರು.
ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಾದೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ಅವಿರೋಧವಾಗಿ ಆಯ್ಕೆಯಾದರು. 12 ಸದಸ್ಯರ ಬಲದಲ್ಲಿ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾದೇಶ್ ತಿಮ್ಮೇಗೌಡ ಸಿದ್ದರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನಿತಾ ನಂಜುಂಡಸ್ವಾಮಿ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷ ಸ್ಥಾನದಿಂದ ತಿಮ್ಮೇಗೌಡ ಮತ್ತು ಸಿದ್ದರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನದಿಂದ ನಂಜುಂಡಸ್ವಾಮಿ ನಾಮಪತ್ರವನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ರಾಮಕೃಷ್ಣ ಅವಿರೋಧ ಆಯ್ಕೆಯಾಗಿರುವ ಬಗ್ಗೆ ಘೋಷಣೆ ಮಾಡಿದರು. ಕೆಪಿಸಿಸಿ ಸದಸ್ಯ ಪುಟ್ಟಸ್ವಾಮಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅಭಿನಂದಿಸಿ ನಂತರ ಮಾತನಾಡಿದ ಅವರು, ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಸಲಹೆ ಮೇರೆಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಹೊಸದಾಗಿ ಆರಂಭಿಸಲಾಗಿರುವ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಸಲಹೆ ಸಹಕಾರದೊಂದಿಗೆ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ಎಂದರು. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈ ದಿನ ನಿಗದಿಯಾಗಿದ್ದು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧ್ಯಕ್ಷರಿಗೆ ಮಾದೇಶ ಅಂತ ಘೋಷಣೆ ಮಾಡಿ, ಉಪಾಧ್ಯಕ್ಷರಿಗೆ ಅನಿತಾ ಅಂತ ಹೇಳಿ ಘೋಷಣೆ ಮಾಡಿ, ನಮ್ಮ ಸದಸ್ಯರೆಲ್ಲ ಒಮ್ಮತದಿಂದ ಅವ್ರನ್ನ ಅರ್ಜಿ ಹಾಕ್ಸಿದ್ದಾಗಿತ್ತು. ಹಾಗಾಗಿ ಮುಂದೆ ಸೊಸೈಟಿ ಮತ್ತು ಇಂಪ್ರೂವ್ಮೆಂಟ್ಗೋಸ್ಕರ ಶಾಸಕರು ಡಿಸಿಷನ್ ಡೈರೆಕ್ಟರ್ ಆಗಿದ್ದಾರೆ. 6 ಶಾಸಕರು ಇರೋದ್ರಿಂದ ಅವ್ರ ಸಹಾಯದೊಂದಿಗೆ ನಮ್ಮ ಸೊಸೈಟಿನ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಉದ್ದೇಶದಿಂದ ಜೆ ಡಿ ಎಸ್ಸಿಂದ 5 ಜನ ಆಯ್ಕೆಯಾಗಿದ್ದರು, ಕಾಂಗ್ರೆಸ್ಸಿಂದ 6 ಜನ ಆಯ್ಕೆಯಾಗಿದ್ದೀವಿ. ಹಾಗಾಗಿ ಎಲ್ಲರೂ ಸೊಸೈಟಿ ಇಂಪ್ರೂವ್ಮೆಂಟ್ಗೋಸ್ಕರ ಅದು ಅಭಿವೃದ್ಧಿ ಪಡಿಸಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ. ಅವ್ರಿಗೂ ಧನ್ಯವಾದ ಹೇಳ್ತಾ, ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜು, ಮುಖಂಡರಾದ ಬಾಚನಹಳ್ಳಿ ರವೀಂದ್ರ ಕುಮಾರ್, ವೆಂಕಟರಾಜ್, ಕೆಂಪದಾಸೇಗೌಡ, ಮಹದೇವು, ಕೆಇಬಿ ಮಹದೇವ, ಗೋಪಾಲ್, ಶ್ರೀನಿವಾಸ್, ವೆಂಕಟೇಶ, ನಿರ್ದೇಶಕರಾದ ಪ್ರಮೋದ್ ಕುಮಾರ್, ಪ್ರಭು, ಸಿದ್ದರಾಜು, ಸತೀಶ್, ನಂಜುಂಡಸ್ವಾಮಿ, ತಿಮ್ಮೇಗೌಡ, ರಘು, ಬಸವರಾಜು, ನಂಜುಂಡಸ್ವಾಮಿ, ಪ್ರತಿಮಾ ಸೇರಿದಂತೆ ಇತರರು ಹಾಜರಿದ್ದರು. ಎಎಂ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.